ವಿಜಯ ಕರ್ನಾಟಕ ಪತ್ರಿಕೆಯ ಆಶ್ರಯದಲ್ಲಿ 4ನೇ ಕನ್ನಡ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥ ಈ ಒಂದು ಅತ್ಯಂತ ಸುಂದರವಾದಂಥ ಸಮಾರಂಭ. ಈ ಒಂದು ಸಮಾರಂಭ ನಗರದ ಪ್ರತಿಷ್ಠಿತವಾಗಿರತಕ್ಕಂಥ NMKRV ಕಾಲೇಜಿನ ಆವರಣ. ಈ ಒಂದು ಕಾಲೇಜಿಗೆ ಬಹುಶಃ ಹೆಣ್ಣು ಮಕ್ಕಳ ಭವಿಷ್ಯಕ್ಕೆ ಹೆಚ್ಚಿನ ರೀತಿಯಲ್ಲಿ ಕೊಡುಗೆ ಕೊಟ್ಟಿರ್ತಕ್ಕಂಥ ಮಂಗಳ ಅವರ ಹೆಸರಿನಲ್ಲಿ ಈ ಒಂದು ಭವನಕ್ಕೆ ಹೆಸರನ್ನು ಇಟ್ಟಿದ್ದಾರೆ. ಈ ಒಂದು ಮಂಗಳ ಭವನದಲ್ಲಿ ಇವತ್ತಿನ ಈ ಕಾರ್ಯಕ್ರಮವನ್ನ ಪರಮ ಪೂಜ್ಯ ಗುರುಗಳಾಗಿರ್ತಕ್ಕಂಥ ರವಿಶಂಕರ್ ಗುರೂಜಿಯವರು ದೀಪವನ್ನು ಬೆಳೆಸ್ತಕ್ಕಂಥ ಚಾಲನೆಯನ್ನು ಕೊಟ್ಟು ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ನಿರ್ವಹಿಸಿದ್ದಾರೆ. ಪರಮ ಪೂಜ್ಯರಿಗೆ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ. ಈ ಒಂದು ವೇದಿಕೆಯಲ್ಲಿ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರು ಹಿರಿಯರು ಆಗಿರ್ತಕ್ಕಂಥ ಪುರುಷೋತ್ತಮ್ ಬಿಡಮಲೆ ಅವರು ಭಾಗವಹಿಸಿದ್ದಾರೆ. ಅದೇ ರೀತಿಯಲ್ಲಿ ಕನ್ನಡ ಚಿತ್ರರಂಗದ ಕಲಾವಿದರಾಗಿರ್ತಕ್ಕಂಥ ಸಹೋದರಿ ಅಮೃತ ಅಯ್ಯಂಗಾರ್ ಅವರು ಸಹ ಈ ಕಾರ್ಯಕ್ರಮದಲ್ಲಿದ್ದಾರೆ. ವಿಜಯ ಕರ್ನಾಟಕ ಪತ್ರಿಕೆಯ ಸಂಪಾದಕರಾಗಿರ್ತಕ್ಕಂಥ ಸುದರ್ಶನ್ ಅವರು ವೇದಿಕೆಯ ಮೇಲೆ ಇದ್ದು ಈಗಾಗಲೇ ಪ್ರಾಸ್ತಾವಿಕವಾಗಿ ಈ ಕನ್ನಡ ಹಬ್ಬ ಕಾರ್ಯಕ್ರಮವನ್ನು ವಿಜಯ ಕರ್ನಾಟಕ ಪತ್ರಿಕೆ ಯಾವ ಒಂದು ದೃಷ್ಟಿಯಿಂದ ಹಿನ್ನೆಲೆಯಿಂದ ನಾಡಿನ ಹಲವಾರು ಭಾಗದಲ್ಲಿ ಈಗಾಗಲೇ ಈ ಒಂದು ಹಬ್ಬವನ್ನ ಕಳೆದ 4 ವರ್ಷದಿಂದ ನಿರಂತರವಾಗಿ ನಡೆಸ್ತಾ ಇದ್ದಾರೆ. ಈಗಾಗಲೇ ನಮ್ಮ ರಾಜ್ಯದ ಒಂದು ಅತ್ಯಂತ ಜನಮಾನಸದಲ್ಲಿರ್ತಕ್ಕಂಥ ಹೆಚ್ಚಿನ ಒಂದು ಸರ್ಕ್ಯುಲೇಷನ್ ಇರ್ತಕ್ಕಂಥ ಪತ್ರಿಕೆ ವಿಜಯ ಕರ್ನಾಟಕ. ಈ ವಿಜಯ ಕರ್ನಾಟಕ ಪತ್ರಿಕೆ ನಾಡಿನ ಜನತೆಗೆ ಸುದ್ದಿಯನ್ನ ಕೊಡತಕ್ಕಂಥದ್ದು ಅಷ್ಟೇ ಅಲ್ಲ, ಕನ್ನಡದ ಸೊಬಗನ್ನ, ಕನ್ನಡದ ಭಾಷೆ, ಸಂಸ್ಕೃತಿ ಎಲ್ಲವನ್ನ ನಾಡಿನ ಜನತೆಗೆ ಪರಿಚಯಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸುದರ್ಶನ್ ಅವರು ಹೇಳ್ತಾ ಇದ್ರು, ನಾವು ಬೆಂಗಳೂರು ನಗರದಲ್ಲಿ ಅಲ್ಪಸಂಖ್ಯಾತರಿದ್ದೇವೆ ಅಂತ ಕನ್ನಡ ಭಾಷಿಕರು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಪ್ರತಿ ವರ್ಷ ಈ ಕನ್ನಡ ಹಬ್ಬವನ್ನು ಆಚರಣೆ ಮಾಡೋದ್ರ ಮುಖಾಂತರ ಹಲವಾರು ರೀತಿಯ ಕಾರ್ಯಕ್ರಮಗಳು ಅವರ ಒಂದು ಈ ಆಹ್ವಾನ ಪತ್ರಿಕೆಯಲ್ಲೇ ಹಾಕಿದ್ದಾರೆ. ನವರಸದ ಕಾರ್ಯಕ್ರಮಗಳು ಅಂತಕ್ಕಂಥದ್ದು ಹಲವಾರು ರೀತಿಯ ವಿವಿಧ ರಂಗಗಳಲ್ಲಿ ಕೊಡುಗೆ ಕೊಟ್ಟಿರ್ತಕ್ಕಂಥ ಪ್ರಮುಖರನ್ನ ಈ ಕಾರ್ಯಕ್ರಮಕ್ಕೆ ಏನು ಬರಮಾಡ್ಕೊಳ್ತಕ್ಕಂಥ ಮುಖಾಂತರ ಒಂದು ಪ್ರೋತ್ಸಾಹವನ್ನು ತುಂಬತಕ್ಕಂಥ ನಿಟ್ಟು ಮತ್ತು ನಮ್ಮ ಭಾಷೆಯನ್ನು ಉಳಿಸಬೇಕು, ನಮ್ಮ ಸಂಸ್ಕೃತಿಯನ್ನು ಉಳಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಸಮಾಜದಲ್ಲಿ ಒಂದು ಉತ್ತಮವಾದ ರೀತಿಯ ಬರೀ ಪತ್ರಿಕೋದ್ಯಮವನ್ನು ನಡೆಸ್ತಕ್ಕಂಥದ್ದು ಅಷ್ಟೇ ಅಲ್ಲ, ನಮ್ಮ ಜವಾಬ್ದಾರಿ ಏನು ಅಂತಕ್ಕಂಥದ್ದನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ವಿಜಯ ಕರ್ನಾಟಕ ಪತ್ರಿಕೆಯ ಸಂಪಾದಕರು ಮತ್ತು ಅವರ ಸಿಬ್ಬಂದಿ ವರ್ಗಗಳಿದ್ದಾರೆ. ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅದಷ್ಟೇ ಅಲ್ಲ, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ NMKRV ಕಾಲೇಜಿನ
ಹಲವಾರು ನನ್ನ ಸಹೋದರಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮಗಳ ಒಂದು ಭಾಷೆಯ ಬಗ್ಗೆ ಇರತಕ್ಕಂಥ ಅಭಿಮಾನವನ್ನ ವ್ಯಕ್ತಪಡಿಸಲಿಕ್ಕೆ ಬೆಂಬಲಿಸಲಿಕ್ಕೆ ಈ ಕಾರ್ಯಕ್ರಮದಲ್ಲಿ ಏನು ಭಾಗವಹಿಸಿದ್ದೀರಿ ಎಲ್ಲರಿಗೂ ನನ್ನ ಆದರಪೂರ್ವಕವಾದಂತಹ ಒಂದು ವಂದನೆಗಳನ್ನ ನಿಮ್ಮೆಲ್ಲರಿಗೆ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈಗಾಗಲೇ ನಾವು ನೋಡ್ತಾ ಇದ್ದೇವೆ ಈ ಭಾಷಾವಾರ ಏನೊಂದು ಹಂಚಿಕೆ ಆದ ನಂತರ ರಾಜ್ಯಗಳ ವಿಂಗಡಣೆ ಆಯಿತು. ನಮ್ಮ ಪ್ರಮುಖವಾದ ಬೇಡಿಕೆ ಕಾಸರಗೋಡು ನಮ್ಮ ರಾಜ್ಯದಲ್ಲೇ ಉಳಿಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯ ಇದ್ದಂಥದ್ದು. ಆದರೆ ಆ ಸಂದರ್ಭದಲ್ಲಿ ಕೇರಳ ರಾಜ್ಯಕ್ಕೆ ಕಾಸರಗೋಡು ಭಾಗ ಹೋಗ್ತಕ್ಕಂಥ ತೀರ್ಮಾನಗಳೇನಾಗಿದೆ, ಅವತ್ತಿನಿಂದಲೂ ಇವತ್ತು ಸಂಘರ್ಷ ನಡೀತಾನೆ ಇದೆ. ಕಾಸರಗೋಡಿನ ಹೆಚ್ಚು ಭಾಗದಲ್ಲಿ ಕನ್ನಡ ಭಾಷಿಕರು ಇರ್ತಕ್ಕಂಥದ್ದು, ಕನ್ನಡ ಭಾಷಿಕರು ಇರ್ತಕ್ಕಂಥ ನಮ್ಮ ಮಕ್ಕಳು ಸಹ ಕನ್ನಡದಲ್ಲೇ ಓದಬೇಕು ಅಂತಕ್ಕಂಥ ಆಸಕ್ತಿಯನ್ನು ಹೊಂದಿದ್ದಾರೆ. ಇತ್ತೀಚೆಗೆ ಕೇರಳ ಸರ್ಕಾರದಲ್ಲಿ ತೆಗೆದುಕೊಂಡಂತ ಒಂದು ನಿಲುವಿನ ಬಗ್ಗೆ ರಾಜ್ಯದಾದ್ಯಂತ ಈಗಾಗಲೇ ಏನೊಂದು ಪ್ರತಿಭಟನೆಗಳು, ಅಸಮಾಧಾನಗಳು ಪ್ರಾರಂಭ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ರಾಜಕೀಯವಾಗಿ ಚುನಾವಣೆಗಳು ಬರ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ರಾಜ್ಯಗಳಲ್ಲಿ ಈ ರೀತಿಯ ಒಂದು ಸೂಕ್ಷ್ಮವಾದ ವಿಚಾರಗಳನ್ನ ಅವರ ಒಂದು ವೈಯಕ್ತಿಕವಾದಂತ ರಾಜಕೀಯ ಒಂದು ಶಕ್ತಿಯನ್ನ ಬೆಳೆಸ್ಕೊಳ್ಳಿಕ್ಕೆ ಭಾಷೆಗಳ ಮೇಲೆ ಗದ ಪ್ರಹಾರ ಮಾಡ್ತಕ್ಕಂಥದ್ದೇನಿದೆ, ಇದು ನಿಲ್ಲಬೇಕು ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ. ವಿಶೇಷವಾಗಿ ಕಾಸರಗೋಡಿನ ಸುಮಾರು 180 ಭಾಗದ ಕುಟುಂಬಗಳು ಶೇಕಡವಾರು ಎಲ್ಲರೂ ಕನ್ನಡವನ್ನೇ ಇವತ್ತು ಮನೆಯಲ್ಲಿ ಮಾತಾಡ್ತಾರೆ. ಶಾಲೆಗಳು ಇರ್ತಕ್ಕಂಥದ್ದು ಕನ್ನಡ ಶಾಲೆಗಳೇ. ಅಲ್ಲಿಯ ಸರ್ಕಾರ ಇವತ್ತು ಒಂದು ವಿಧೇಯಕವನ್ನ ವಿಧಾನಸಭೆಯಲ್ಲಿ ಜಾರಿಗೆ ತರಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದರ ವಿರುದ್ಧ ನಾವೆಲ್ಲ ಹೋರಾಟ ಮಾಡಬೇಕಂತ ಅನಿವಾರ್ಯತೆ ಇದೆ ನಮ್ಮ ಭಾಷೆಯನ್ನು ಉಳಿಸಲಿಕ್ಕೆ. ನಾನು ಹೆಚ್ಚಿನ ಸಮಯವನ್ನ ತೆಗೆದುಕೊಳ್ಳಿಕ್ಕೆ ಹೋಗೋದಿಲ್ಲ. ಕಾರಣ ಇಲ್ಲಿ ಭಾಷಣಕ್ಕಿಂತ ಹೆಚ್ಚಾಗಿ ನಮ್ಮ ಕಲೆ, ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ ಇದನ್ನ ಉಳಿಸಿ ಬೆಳೆಸ್ತಕ್ಕಂಥ ನಿಟ್ಟಿನಲ್ಲಿ. ಯಾಕೆಂದ್ರೆ ಬಹುಶಃ ನಮ್ಮ ನಾಡಿನಲ್ಲಿ ದೇಶದ ಇತಿಹಾಸದಲ್ಲಿ ಕೇಂದ್ರ ಅಕಾಡೆಮಿಯ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥದ್ದು ಹೆಚ್ಚಿನ ಲೇಖಕರು ಕರ್ನಾಟಕದಿಂದ ಅಂತಕ್ಕಂಥದ್ದನ್ನ ನಾವಿವತ್ತು ಸ್ಮರಿಸ್ಕೋಬೇಕಾಗ್ತದೆ. ಇವತ್ತು ನಮ್ಮ ಹಿರಿಯ ಹಲವಾರು ಸಾಹಿತಿಗಳ ಬಗ್ಗೆ ನಾನು ಸಮಯವನ್ನು ವ್ಯರ್ಥ ಮಾಡಿ ಎಲ್ಲವನ್ನ ಪ್ರಸ್ತಾಪ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಒಂದು ಇರ್ತಕ್ಕಂಥ ಎಲ್ಲ ನಮ್ಮ ಸಹೋದರ ಸಹೋದರಿಯರಿಗೆ, ಹಿರಿಯರಿಗೆ ನಾವಿವತ್ತು ದೇಶ ದೊಡ್ಡ ಮಟ್ಟದಲ್ಲಿ ದಾಪುಗಾಲಿನಲ್ಲಿ ವಿಶ್ವಕ್ಕೆ ಸರಸಾಟಿಯಾಗಿ ಬೆಳೀತಾ ಇದ್ದೇವೆ. ಈಗಾಗಲೇ ನಮ್ಮ ದೇಶದ GDP 4ನೇ ಸ್ಥಾನಕ್ಕೆ ಬಂದಿದ್ದೇವೆ. ನಮ್ಮ ವಿಶ್ವದಲ್ಲೇ 4ನೇ ಸ್ಥಾನಕ್ಕೆ ನಾವು ಬಂದಿರತಕ್ಕಂಥ ಈ ಸಂದರ್ಭ ಇವತ್ತು ವಿಶ್ವಕ್ಕೆ ಸ್ಪರ್ಧೆಯಲ್ಲಿ ಸರಿಸಾಟಿಯಾಗಿ ನಿಂತಿದ್ದೇವೆ. ಆದರೆ ನಮ್ಮ ಮೂಲ ಸಂಸ್ಕೃತಿಯನ್ನು ಮರಿತಾ ಇದ್ದೇವೆ. ನಾನು ಇತ್ತೀಚೆಗೆ ಒಂದು ಬಾರಿ ಒಂದು ಮಾತನ್ನು ಹೇಳಿದೆ ಒಂದು ಸಭೆಯಲ್ಲಿ. ಕೇಂದ್ರದಲ್ಲಿ ನಮ್ಮ ಸಚಿವರಿಗೂ ಮನವಿ ಮಾಡಿದ್ದೇನೆ, ನಮ್ಮ ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಲೇ ಭಗವದ್ಗೀತೆಯನ್ನ ಮತ್ತು ರಾಮಾಯಣ ಮಹಾಭಾರತದಲ್ಲಿ ಬರತಕ್ಕಂಥ ಸನ್ನಿವೇಶಗಳಿದೆ, ಮಕ್ಕಳಿಗೆ ವಾರದಲ್ಲಿ ಒಂದು ದಿನವಾದರೂ ಶಾಲೆಗಳಲ್ಲಿ ಪಾಠವನ್ನ ಇಡಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಮ್ಮ ರಾಜ್ಯ ಏನ್ ನಾವೀಗ ನಾಡಗೀತೆಯನ್ನು ಆಡ್ತಾ ಇದ್ರು, ಸರ್ವ ಜನಾಂಗದ ಶಾಂತಿಯ ತೋಟ ಅಂತಕ್ಕಂಥದ್ದನ್ನ ಕುವೆಂಪು ಅವರು ಏನ್ ಹೇಳಿದ್ದಾರೆ,
ಇವತ್ತು ನಮ್ಮ ರಾಜ್ಯ ಯಾವ ದಿಕ್ಕಿನಲ್ಲಿ ನಾವು ಹೋಗ್ತಾ ಇದ್ದೇವೆ. ಕುಟುಂಬದಲ್ಲಿ ಬಾಂಧವ್ಯಗಳನ್ನು ನಾವು ಕಳ್ಕೊತಾ ಇದ್ದೇವೆ. ಒಂದು ಕಾಲದಲ್ಲಿ ಇದ್ದಂತಹ ಬಾಂಧವ್ಯಗಳ ನಶಿಸಿ ಹೋಗ್ತಾ ಇರತಕ್ಕಂತ ಒಂದು ಸನ್ನಿವೇಶಗಳು ನಾವು ಇವತ್ತು ಕರ್ನಾಟಕ, ಅದರಲ್ಲೂ ಬೆಂಗಳೂರು, ವಿಶ್ವದಲ್ಲೇ ಇವತ್ತು ಬೆಂಗಳೂರು ಅಂತಕ್ಕಂಥದಕ್ಕೆ ವಿಶೇಷವಾದಂತ ಸ್ಥಾನಮಾನಗಳು, ಗೌರವ ಇರತಕ್ಕಂಥದ್ದು ನಾವೆಲ್ಲ ಕಾಣ್ತಾ ಇದ್ದೇವೆ. ಆದರೆ ನಮ್ಮ ರಾಜ್ಯದಲ್ಲಿ ಇವತ್ತು ಕುಟುಂಬಗಳಲ್ಲಿ ನಡೀತಿರ್ತಕ್ಕಂಥ ಕೆಲವು ಘಟನೆಗಳನ್ನು ನೋಡಿದಾಗ ಇವತ್ತು ಮಾಧ್ಯಮದಲ್ಲಿ, ಅದರಲ್ಲೂ ವಿಶೇಷವಾಗಿ ನಮ್ಮ ದೂರದರ್ಶನಗಳಲ್ಲಿ ನಾವು ನೋಡತಕ್ಕಂಥದ್ದು ಏನಾದರೂ ಬೆಳಗ್ಗೆ ಟಿವಿ ಆಗಿದ್ರೆ ಒಳ್ಳೆಯ ಒಂದು ವಿಷಯಗಳನ್ನ ನಾವು ನೋಡೋದೇ ಇಲ್ಲ. ಕುಟುಂಬದಲ್ಲಿ ಅಪ್ಪ ಮಗನ್ ಕೊಂದಿದ್ದಾನೆ, ಮಗ ಅಪ್ಪನ್ ಕೊಂದಿದ್ದಾನೆ, ತಂಗಿ ಏನೋ ಆಸ್ತಿ ಕೇಳಕ್ ಬಂದು ಅದಕ್ಕೆ ತಮ್ಮ ಹಿಡ್ಕೊಂಡು ಹೊಡೆದ, ಇಂಥ ಒಂದು ವಿಷಯಗಳನ್ನ ನಾವೇನ್ ಕಾಣ್ತಾ ಇದ್ದೇವೆ. ಇದು ಸಂಪೂರ್ಣವಾಗಿ ರಾಜ್ಯದಲ್ಲಿ ನಿಲ್ಲಬೇಕು ಅನ್ನೋದು ನನ್ನ ಆಶೆ. ಕುಟುಂಬಗಳಲ್ಲಿ ಒಂದು ಪ್ರೀತಿ ವಿಶ್ವಾಸಗಳಿರಬೇಕು. ಅದಿರಬೇಕು ಅಂದ್ರೆ ನಾವಿವತ್ತು ಎಷ್ಟೇ ದೊಡ್ಡ ಸಾಧನೆಗಳನ್ನ ಮಾಡಿದ್ರು ಇರ್ತಕ್ಕಂಥ ನಮ್ಮ ಒಂದು ಬದುಕಿನ ಒಂದು ಮಾನವೀಯತೆ, ಒಂದು ತಾಯಿ ಹೃದಯ, ಅದನ್ನ ನಾವು ಕಳ್ಕೊಂಡಾಗ ನಾವು ಎಷ್ಟೇ ದೊಡ್ಡ ಮಟ್ಟದಲ್ಲಿ ಬೆಳೆದ್ರು ಅದಕ್ಕೆ ಅರ್ಥ ಇಲ್ಲ ಅಂತಕ್ಕಂಥ ನನ್ನ ಅಭಿಪ್ರಾಯ. ಇರ್ತಕ್ಕಂಥ ಎಲ್ಲ ನನ್ನ ಮುಂದಿನ ಈ ಒಂದು ದೇಶವನ್ನು ಕಟ್ತಕ್ಕಂಥ, ನಿಮ್ಮ ಕುಟುಂಬಗಳನ್ನು ನಿರ್ವಹಣೆ ಮಾಡತಕ್ಕಂಥ ಎಲ್ಲ ನನ್ನ ಸಹೋದರಿಯರಿಗೆ, ಹಿರಿಯರಿಗೆ ಹೇಳ್ತಕ್ಕಂಥದ್ದು, ನಮ್ಮ ಹಳೆಯ ಸಂಸ್ಕೃತಿ ಉಳಿಸ್ಕೊಳ್ಳೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ನಾವು ಬರ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ನಿಮ್ಮ ಕುಟುಂಬಗಳಲ್ಲಿ ಅನ್ಯೋನ್ಯತೆ ಅಂತಕ್ಕಂಥದ್ದು, ನಮ್ಮ ಭಾಷೆಯನ್ನು ಉಳಿಸ್ತಕ್ಕಂಥದ್ದು ಅಷ್ಟೇ ಅಲ್ಲ, ನಿಮ್ಮ ಕುಟುಂಬಗಳ ಒಂದು ಉತ್ತಮವಾದ ಬಾಂಧವ್ಯದಲ್ಲಿ ಬದುಕ್ತಕ್ಕಂಥ ಒಂದು ವಾತಾವರಣ ನಿಮ್ಮೆಲ್ಲರಲ್ಲಿ ಬರಲಿ ಅಂತಕ್ಕಂಥದ್ದನ್ನ ಚಾಮುಂಡೇಶ್ವರಿಗೆ ಪ್ರಾರ್ಥನೆ ಸಲ್ಲಿಸ್ತಾ ಈ ಕನ್ನಡ ಹಬ್ಬ ಅತ್ಯಂತ ಯಶಸ್ವಿಯಾಗಿ 2 ದಿನಗಳ ಕಾಲ ನಡೀತಾ ಇದೆ. ಯಶಸ್ವಿಯಾಗಿ ನಡೆಯೋದಷ್ಟೇ ಅಲ್ಲ, ಕನ್ನಡ ಭಾಷೆಗೆ ಒಂದು ಗಟ್ಟಿಯ ಒಂದು ಧ್ವನಿಯಾಗಿ ನಿಂತಕ್ಕಂಥದ್ದಕ್ಕೆ ಈ ಕಾರ್ಯಕ್ರಮಗಳಲ್ಲಿ ಒಂದು ಯಶಸ್ಸು ಕಾಣಲಿ ಅಂತಕ್ಕಂಥ ಶುಭ ಹಾರೈಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ.